ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಮೌನಿಕಾ ವ್ಲಾಗ್ಸ್. ಮಂಡೇ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಕೆಲಸಗಳು ಇದ್ವು, ಅದ್ರ ಜಾಸ್ತಿ ಶೆಕೆ ಆಗ್ತಿತ್ತು. ಬ್ರೇಕ್ಫಾಸ್ಟ್ ಮಾಡಿದ ತಕ್ಷಣ ಅಂದರೆ ನನ್ನ ಮಗಳಿಗೆ ಬಾಕ್ಸಿಗೆ ಮಾಡಿಕೊಟ್ಟೆ. ಮಾಡಿದ ತಕ್ಷಣ ತುಂಬ ಶೆಕೆ ಆಗ್ತಿತ್ತು. ಸರಿ ಸ್ನಾನ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟೆ. ಬಟ್ ಇನ್ನು ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡೋದಿದೆ, ಜಾಸ್ತಿ ಮೆಸ್ಸಿ ಆಗಿದೆ. ಸಂಡೇ ಆದರೆ ಸಾಕು, ಎಲ್ಲಿರೋ ಥಿಂಗ್ಸು ಕಾಂಪೌಂಡಿಗೆ ಬಂದುಬಿಡುತ್ತೆ. ಈ ವೇಸ್ಟ್ ಇದೆಲ್ಲ ತೊಗೊಬಂದು ಒಂದು ಚೀಲದಲ್ಲಿ ಹಾಕಿ ಇಟ್ಬಿಡ್ತಾರೆ. ಒಂದೊಂದ್ಸಲಿ ಹಾಗೇನೂ ಇಟ್ಬಿಡ್ತಾರೆ ನಮ್ಮ ಮನೆಯವರು. ಯಾಕಂದರೆ ಈ ಕಸದವ್ರು ಬರ್ತಾರೆ, ಅವ್ರಿಗೆ ಎತ್ತಾಕ್ಬಿಡೋದಕ್ಕೆ ಹೇಳ್ಬಿಟ್ಟು. ಇನ್ನು ಅದೆಲ್ಲ ಕ್ಲೀನ್ ಮಾಡೋದಿತ್ತಾ, ಇನ್ನು ಸರಿ ಮಾಡ್ಕೊಳ್ಳೋಣ ಸ್ನಾನ ಅಂತ ಅಂದ್ಕೊಂಡೆ. ಬಟ್ ಶೆಕೆಗೆ ಇರೋಕ್ಕಾಗ್ದಿರ ಮಾಡ್ಕೊಬಂದ್ಬಿಟ್ಟೆ. ಇಲ್ಲೇನು ಅಂತಂದರೆ ನಾನು ಐಲೈನರ್ ತೋರಿಸ್ತಿದ್ದೆ. ಈ ಐಲೈನರ್ ತಗೊಂಡು 2.5 years ಮೇಲೆ ಆಗಿದೆ, ಇನ್ನೂ ಖಾಲಿನೇ ಆಗಿಲ್ಲ. ನೆನ್ನೆ ಡಾಟ್ ಇಟ್ಕೊಬೇಕಾದ್ರೆ ನನ್ನ ಮಗಳಿಗೆ ಅಂದೆ, ಹೊಸದೇನಾದ್ರು ತಗೊಂಬಂದ ಅಂತಂದರೆ ಇಲ್ಲ ಅಮ್ಮ ನೀನು ಕೊಡಿಸಿರೋದೆ ಅಂತ ಹೇಳ್ಬಿಟ್ಟು ಅಂದ್ಲು. ಅಷ್ಟು ವರ್ಷ ಆದ್ರೂ ಖಾಲಿನೇ ಆಗಿಲ್ಲ. ಎಕ್ಸ್ಪೈರಿ ಏನಾದರೂ ಆಗೋಗಿದೆಯೇನೋ ಅಂತ ಹೇಳಿ ಚೆಕ್ ಮಾಡ್ತಿದ್ನ, ಎಕ್ಸ್ಪೈರಿ ಡೇಟ್ ಇರಲಿಲ್ಲ. ಮಾಮೂಲಿ MRP ಪ್ರೈಸ್ ಇರುತ್ತಲ್ವ, ಅದು ಮಾತ್ರನೇ ಇತ್ತು. ಇನ್ನು ಸರಿ ಇದು ಖಾಲಿ ಆಗೋವರೆಗೂ ನೋಡೋಣ. ಬಟ್ ಚೆನ್ನಾಗಿದೆ. ಅಂದರೆ ಇವಾಗ ಮಾಮೂಲಿ ಫಸ್ಟು ನಾನು ತಗೊತಾ ಇದ್ದಿದ್ದೇನು ಅಂತಂದರೆ ನೀರಾಗಿ ಆಗೋಗಿ ಅಲ್ಲಲ್ಲಿ ಗಂಟು ಥರ ಆಗೋಗ್ತಿತ್ತು. ಬಟ್ ಇದು ಹಾಗೇನೂ ಇಲ್ಲ, ಚೆನ್ನಾಗೇ ಇತ್ತ. ಸರಿ ಯೂಸ್ ಮಾಡೋಣ ಬಿಡು, ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಅಲ್ಲೇ ಎತ್ತಿ ಇಟ್ಬಿಟ್ಟೆ. ಮೇ ಬಿ ನಾವು ಒಂದೊಂದು ಡಾಟ್ ಇಟ್ಕೊತೀರಿ ಅಷ್ಟೇ, ಜಾಸ್ತಿ ಇಡೋದಕ್ಕೆ ಹೋಗೋದಿಲ್ಲ. ಅದಕ್ಕೇನಾದರೂ ಖಾಲಿ ಆಗಿಲ್ವೇನೋ ಅಂತ ಅಂದ್ಕೊಂಡು ಎತ್ತಿ ಇಟ್ಬಿಟ್ಟು ಇನ್ನು ಮನೆ ಎಲ್ಲ ಕಸ ಗುಡಿಸಿದ್ದು ಆಯಿತು. ಈಗ ಬಂದು ಗೊಜ್ಜು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ನನ್ನ ಮಗಳಿಗೆ ಫ್ರೈಡ್ ರೈಸ್ ಥರ ಮಾಡಿ ಕೊಟ್ಬಿಟ್ಟು ಅವಳಿಗೆ ಬಾಕ್ಸಿಗೆ ಮಾತ್ರನೇ ಮಾಡಿದ್ದೆ. ಇನ್ನು ಅದು ಬಿಸಿಯಾಗಿದ್ದಾಗ ಮಾತ್ರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವಳಿಗೆ ಮಾಡಿ ಕೊಟ್ಬಿಟ್ಟು ಒಂದು ಸ್ವಲ್ಪ ತಿನ್ನಕ್ಕೆ ಹೇಳ್ಬಿಟ್ಟು ಒಂದು ಸ್ವಲ್ಪ ಬಾಕ್ಸಿಗೆ ಹಾಕಿ ಕೊಟ್ಬಿಟ್ಟೆ. ನಮ್ಮ ಮನೆಯವ್ರಿಗೆ, ನನಗೆ, ನನ್ನ ಮಗಗೆ ಎಲ್ಲ ಟೊಮೆಟೊ ಗೊಜ್ಜು ಮಾಡ್ತಿದ್ದೀನಿ. ಇದಕ್ಕೆ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ನಾನು ಯಾವ ರೀತಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸೇಮ್ ಹೋಳ್ಗೆ ನಾವು ಒಂದು ಪೇಪರ್ ಮೇಲೆ ತಟ್ಕೊಂಡು ಮಾಡ್ತೀರಲ್ವ, ಅದೇ ರೀತಿನೇ ಮಾಡೋದು. ಅಷ್ಟು ತೆಳ್ಳಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಹೆಲ್ದಿ ಅಲ್ವಾ, ಹಾಗಾಗಿ ಅವಾಗವಾಗ ನಾನು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಇವೆಲ್ಲ ಸ್ವಲ್ಪ ಜಾಸ್ತಿನೇ ಮಾಡ್ತಿರ್ತೀನಿ. ಸೊ ಈಗ ಟೊಮೆಟೊ ಗೊಜ್ಜಿಗೆ ಇಟ್ಬಿಡ್ತಾ ಇದ್ದೀನಿ. ಕಾಯಿ ಮಾತ್ರ ತುಂಬ ಚೆನ್ನಾಗಿತ್ತು. ಅಂದರೆ ಟೊಮೆಟೊ ಹಣ್ಣುಗಳು ಒಂದೊಂದು ಕಲರು ರೆಡ್ಗಿತ್ತು. ಅದರಲ್ಲಿ ಗೊಜ್ಜು ಮಾಡಿದ್ರೆ ಚೆನ್ನಾಗಿರುತ್ತೆ. ಗೊಜ್ಜು ಅಂತಂದರೆ ನಾನು ಉಪ್ಪಿನಕಾಯಿ ಥರ ಬರುತ್ತೆ, ಅದು ಆ ರೀತಿ ಮಾಡ್ಕೊಳ್ಳೋದು. ಅಂದರೆ ಇದಕ್ಕೇನೂ ಹಾಕೋದಿಲ್ಲ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊತೀನಿ. ಅದ್ರ ಜೊತೆಗೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಟೊಮೆಟೊ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಖಾರ, ಉಪ್ಪು ಹಾಕ್ಕೊತೀನಿ, ಸ್ವಲ್ಪ ಅರಿಶಿಣದ ಪುಡಿ. ಅದು ಬಿಟ್ಟರೆ ಬೇರೆ ಏನು ಯೂಸ್ ಮಾಡೋದಿಲ್ಲ. ಈ ರೀತಿ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಮತ್ತೆ ಮಾಡಿಕೊಂಡು ತಿಂತೀರ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. 3-4 ಡೇಸು ಇರುತ್ತೆ ನಮಗೆ ಈ ಗೊಜ್ಜು. ಯಾಕಂದರೆ ಒಂದು ಚೂರು ನೀರು ಹಾಕೋದಿಲ್ಲ. ನಾನು ಟೊಮೆಟೊದಲ್ಲಿರೋ ನೀರು ಸಮೇತ ಇದಕ್ಕೆ ಹಾಕೋದಕ್ಕೆ ಹೋಗೋದಿಲ್ಲ. ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಬಾಡೋಗ್ಬಿಟ್ಟಿದೆ, ಫ್ರೆಶ್ ಆಗಿದ್ದಿದ್ರೆ ಇನ್ನೂ ಸಖತ್ತಾಗಿರೋದು. ಕೊತ್ತಂಬರಿ ಸೊಪ್ಪು ಅಷ್ಟೇ ಒಂದು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಇದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನು ಟೊಮೆಟೊ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ನ, ಅಂದರೆ 3 ಟೈಪ್ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ತುಂಬ ಸಣ್ಣಕ್ಕೂ ಏನು ಕಟ್ ಮಾಡ್ಕೊಂಡಿಲ್ಲ ನಾನು. ನೋಡಿ ಟೊಮೆಟೊ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಟೊಮೆಟೊ ಸಿಕ್ಕಿದಾಗ ಈ ಥರ ಡಿಶ್ ಒಂದ್ಸಲಿ ಟ್ರೈ ಮಾಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಇದು ಮುದ್ದೆ, ರೈಸ್, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಇದು ಕಾಂಬಿನೇಷನ್ ಚೆನ್ನಾಗೇ ಇರುತ್ತೆ. ಟೇಸ್ಟಿಯಾಗಿಯೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೇಮ್ ಉಪ್ಪಿನಕಾಯಿ ಥರನೇ ಬರುತ್ತೆ. ಒಂದು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕ್ಕೊಬೇಕು ನಾವು ಅಷ್ಟೇ, ಸಖತ್ತಾಗಿ ಬರುತ್ತೆ. ಮತ್ತು ಇದಕ್ಕೆ ನೋಡಿ ಇದು ಇವಾಗ ನೀರೇನು ಹಾಕಿಲ್ಲ ನಾನು, ಯಾಕಂದರೆ ಇದು ಫಾರಮ್ ಟೊಮೆಟೊನೇ. ಬಟ್ ಆದರೆ ಸ್ವೀಟ್ ಬಂದುಬಿಡುತ್ತೆ. ನಾಟಿ ಟೊಮೆಟೊ ಆದರೆ ಹುಳಿ ಬಂದುಬಿಡುತ್ತೆ. ಅದಕ್ಕೆ ನೀರನ್ನ ಸ್ಕಿಪ್ ಮಾಡಿಬಿಟ್ಟು ನಾನು ಬರೀ ಟೊಮೆಟೊ ಮಾತ್ರನೇ ತೆಗೆದು ಹಾಕಿದ್ದೀನಿ. ಅವಾಗೂ ನೋಡಿ ಅಲ್ಲಿ ಕುದೀತಾ ಇದೆ, ಅದರಲ್ಲಿ ಆ ಟೊಮೆಟೊದಲ್ಲಿರೋ ನೀರು ಬಂದಿರೋದು ಹೊರಗಡೆ ಎಲ್ಲನೂ. ಆ ನೀರೆಲ್ಲ ಡ್ರೈ ಆಗಿಬಿಡ್ಬೇಕು. ಚೆನ್ನಾಗಿ ಡ್ರೈ ಆಗೋವರೆಗೂ ನಾವು ಮೀಡಿಯಮ್ ಸಿಮ್ಮಲ್ಲಿ ಇಟ್ಬಿಟ್ಟು ಉಪ್ಪು, ಖಾರ, ಅರಿಶಿಣದ ಪುಡಿನೂ ಹಾಕ್ಕೊಂಬಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಇವಾಗಲೇ ಕುದಿಬೇಕಾದ್ರೇ ಹಾಕ್ಕೊಂಡ್ಬಿಡ್ತೀನಿ ನಾನು. ಚೆನ್ನಾಗಿರುತ್ತೆ ಆ ಫ್ಲೇವರು. ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ನಮಗೆ ಟೇಸ್ಟು ಚೆನ್ನಾಗಿರುತ್ತೆ. ಟೊಮೆಟೊ ಗೊಜ್ಜಿಗೆ ಅಂತಂದರೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಮತ್ತು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಡ್ತಾ ಇದ್ದೆ. ಇದೆಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ ಆಗಿದ್ದ ಆದಮೇಲೆ ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಸಿಮ್ಮಲ್ಲಿ ಇಟ್ಬಿಟ್ಟು ಟೈಮ್ 20 ನಿಮಿಷನೇ ತಗೊಳುತ್ತೆ. ಯಾಕಂದರೆ ಆ ನೀರೆಲ್ಲ ಡ್ರೈ ಆಗೋಗ್ಬಿಡ್ಬೇಕು. ಆಮೇಲೆ ನಮಗೆ ಈ ಆಯಿಲೆಲ್ಲ ಮೇಲೆ ಬಂದು ಉಪ್ಪಿನಕಾಯಿ ಥರ ರೆಡಿ ಆಗುತ್ತೆ. ಇನ್ನು ನೋಡಿ ಉಪ್ಪು ಸಾಲ್ದಿರ ಬಂದಿದ್ದಕ್ಕೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಸಿಮ್ಮಲ್ಲೂ ಹಿಟ್ಟಿದ್ದು ಆಯಿತು. ಇವಾಗ ಸ್ವಲ್ಪ ಪಾತ್ರೆಗಳಿದೆ, ಇನ್ನು ಅದನ್ನು ತೊಳ್ಕೊಂಬಿಡೋಣ. ಈ ಗೊಜ್ಜು ಆಗೋದ್ರ ಹೊರಗಡೆ ಪಾತ್ರೆಗಳು ತೊಳ್ಕೊಂಬಿಟ್ಟಿದ್ದೀನಿ ಅಂತಂದರೆ, ಅಂದರೆ ಇಲ್ಲೇ ಇದ್ದರೆ ನೋಡ್ಕೊಬೋದು, ಸೀದೋಗ್ದಿರ ನೋಡ್ಕೊಬೋದು. ಹಾಲಲ್ಲಿ ಹೋಗಿ ಕುತ್ಕೊಂಡಿದ್ದೀನಿ ಅಂತಂದರೆ TV ಕಡೆನೋ ಮೊಬೈಲ್ ಕಡೆನೋ ಹೋಗ್ಬಿಡುತ್ತೆ ಇಂಟ್ರೆಸ್ಟು. ಮತ್ತು ಇಲ್ಲಿ ಗ್ಯಾಸ್ ಮೇಲೆ ಇರೋದು ಮರ್ತೋಗ್ಬಿಡ್ತೀನಿ.
ಅದಕ್ಕೆ ಅಡುಗೆ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳಿದ್ರೆ ಮಾಡಿಕೊಂಡು ಅಡುಗೆ ಮಾಡೋವಾಗ ಆಲ್ಮೋಸ್ಟ್ ಕಿಚನಲ್ಲೇ ಇರ್ತೀನಿ. ಅಡುಗೆ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಬೇರೆ ಕೆಲಸ ಏನಾದರೂ ಇದ್ದರೆ ಹಾಲಲ್ಲಾಗಲಿ ರೂಮ್ಗಳಲ್ಲಾಗಲಿ ಅದು ನೋಡ್ಕೊತೀನಿ. ಮತ್ತು ಈ ಪಾತ್ರೆಗಳು ಇತ್ತಲ್ವಾ, ಇನ್ನು ಸರಿ ತೊಳ್ಕೊಂಬಿಡೋಣ ಅಂತ ಹೇಳಿ ತೊಳಿತಾ ಇದ್ದೆ. ಸ್ಟ್ಯಾಂಡ್ ಇದೆ ಪಾತ್ರೆಗಳು ಹಾಕಿಡೋದಕ್ಕೆ, ಬಟ್ ನನಗೆ ಅದಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಅದನ್ನು ತೆಗೆದು ಇಡೋದಕ್ಕೆ. ಎಲ್ಲ ಇರಬೇಕು ಮನೆಯಲ್ಲಿ ಅಂತ ಹೇಳಿ ತಗೊಂಡ್ಬಿಡ್ತೀನಿ, ಅದು ದುಡ್ಡು ಕೊಟ್ಟು ಯೂಸ್ ಮಾಡೋದಿಲ್ಲ. ಸುಮಾರು ಹಾಗೆ ಬಿದ್ದಿದೆ ಸ್ಟೋರ್ ರೂಮಲ್ಲಿ ಯೂಸ್ ಮಾಡ್ದಿರ ಇರೋದು. ಬಟ್ ಇದೆಯಾ ಇದೆ, ಅದೇನೋ ಇಂಟ್ರೆಸ್ಟ್ ನನಗೆ. ಹೊರಗಡೆ ಹೋಗಿ ನೋಡಿದ್ದೀನಿ ಅಂತಂದರೆ ಇದು ನಮ್ಮ ಮೈದಲ್ಲಿ ಇಲ್ಲ, ಇದು ತೊಗೊಂಬಿಡೋಣ ಅಂತ ಹೇಳಿ ತೊಗೊಂಬಂದ್ಬಿಡ್ತೀನಿ. ಬಟ್ 2 ದಿನ ಯೂಸ್ ಮಾಡ್ತೀನಿ, ಮತ್ತೆ ತೆಗೆದು ಒಂದು ಕಡೆಗೆ ಇಟ್ಟಿರ್ತೀನಿ. ಮತ್ತೆ ಇವಾಗಾದರೂ ಬೇಕು ಅಂತಂದವಾಗ ಅದನ್ನು ಯೂಸ್ ಮಾಡಬೇಕು ಇವಾಗ ಅಂತಂದಾಗ ಮತ್ತೆ ತೆಗೆದು ಯೂಸ್ ಮಾಡ್ತೀನಿ. ಈ ರೀತಿ ಇರುತ್ತೆ. ಇನ್ನು ಪಾತ್ರೆಗಳೆಲ್ಲ ತೊಳೆದಿದ್ನಲ್ವ ಅಲ್ಲೇ ಇಟ್ಕೊಂಡ್ಬಿಡ್ತೀನಿ ಆ ಕೌಂಟರ್ ಟಾಪ್ ಮೇಲೇ. ಮತ್ತು ನೀರೆಲ್ಲ ಒಂದು ಸ್ವಲ್ಪ ಡ್ರೈ ಆದಮೇಲೆ ಪಾತ್ರೆಗಳನ್ನ ಎಲ್ಲಿಂದಲ್ಲಿ ಜೋಡಿಸ್ಬಿಟ್ಟು ಅಲ್ಲೇನಾದರೂ ಸ್ವಲ್ಪ ನೀರಿದ್ರೆ ಅದನ್ನೆಲ್ಲ ಆ ಕಡೆ ಸ್ಟಿಕ್ ಒಂದು ತೋರಿಸಿದ್ನಲ್ವ ಅದರಲ್ಲಿ ಎಲ್ಲ ರಿಮೂವ್ ಮಾಡಿಬಿಟ್ಟು ಫುಲ್ಲು ಡ್ರೈ ಮಾಡಿಬಿಡ್ತೀನಿ. ಅಲ್ಲೂ ಅಷ್ಟೇ ಕೌಂಟರ್ ಟಾಪ್ ಮೇಲೆ ನೀರೇನಾದರೂ ಇತ್ತು ಅಂತಂದರೆ ಈ ಕಡೆ ಜಾಸ್ತಿ ಉಪ್ಪು ನೀರಾ ಆ ನೀರು ಅಲ್ಲೇ ಬಿಟ್ಬಿಟ್ರಿ ಅಂತಂದ್ರೆ ಈ ಕಡೆ ಉಪ್ಪು ನೀರು ಹಾಕಿರೋದ್ರಿಂದ ಏನಾಗುತ್ತೆ ವೈಟ್ಗೆ ಮಚ್ಚೆ ತರ ಆಗೋಗುತ್ತೆ. ಅದಕ್ಕೆ ಎಲ್ಲ ರಿಮೂವ್ ಮಾಡ್ಬಿಡ್ತೀನಿ. ಇವಾಗ ಇದು ಬಂದರೆ ಟೋನಿಗೆ ಅನ್ನಕ್ಕೆ ಇಟ್ಬಿಡ್ತಾ ಇದ್ದೀನಿ. ಅಂದರೆ ಮಾಮೂಲಿ ನಾವು ರೇಷನಲ್ಲಿ ಹಾಕ್ತಾರಲ್ವ ಸೊಸೈಟಿ ಹಾಕಿ ಅದನ್ನೇ 3 ರಿಂದ 4 ಸಲ ತೊಳೆದ್ಬಿಟ್ಟು, ಅಂದರೆ ಒಂಥರ ಸ್ಮೆಲ್ ಬರ್ತಿರುತ್ತೆ, ಬಿಸಿಯಾಗಿ ಅನ್ನ ಕಲಸಿ ಅವನಿಗೆ ತಿನ್ನಿಸ್ಬೇಕಾದ್ರೆ ಸ್ಮೆಲ್ ಬರ್ತಿರುತ್ತೆ ಅಂತ ಹೇಳಿ 3 ರಿಂದ 4 ಸಲ ನೀಟಾಗಿ ತೊಳ್ಕೊಂಡ್ಬಿಡ್ತೀನಿ. ಆಮೇಲೆ 2 ಗ್ಲಾಸ್ ಅಷ್ಟೇ ಅಕ್ಕಿ ಹಾಕ್ಕೊಂಡಿರ್ತೀನಿ, ಅದಕ್ಕೆ 4 ಗ್ಲಾಸ್ ಅಷ್ಟೇ ನೀರು ಹಾಕ್ಕೊಂಡು ಮಾಡಿ ಇಟ್ಬಿಡ್ತೀನಿ. ನೋಡಿ ಅಕ್ಕಿದಲ್ಲಿ ನಾವು ನೀರು ಹಾಕ್ತಾಯಿದ್ರು ಎಷ್ಟು ನೀಟಾಗಿ ಕಾಣ್ತಿದೆ, ಅಷ್ಟರವರೆಗೂ ತೊಳ್ಕೊತೀನಿ ನಾನು ಸ್ವಲ್ಪ ಚೆನ್ನಾಗಿ, ಸ್ಮೆಲ್ ಬರೋದಿಲ್ಲ. ನಾವು ತಿನ್ನೋ ಅಕ್ಕಿಯಲ್ಲಿ ಅವನಿಗೆ ಮಿಕ್ಸ್ ಮಾಡಿ ತಿನ್ಸಿದ್ದೀನಿ ಅಂತಂದರೆ ಅದು ಉದ್ರಾಗಿರುತ್ತಲ್ವ, ಮೇ ಬಿ ಅವನಿಗೆ ಜೀರ್ಣ ಆಗಲ್ಲ ಅಂತ ಅನ್ಕೊತೀನಿ, ವಾಮಿಟ್ ಮಾಡಿಬಿಡ್ತಾನೆ. ಸೊ ಅದರಿಂದ ನಾನು ಈ ಅಕ್ಕಿದಲ್ಲೇ ಒಂದು ಸ್ವಲ್ಪ ನುಣ್ಣಗೆ ಮಾಡಿಕೊಂಡು ಅವನಿಗೆ ತಣ್ಣಗಾದ್ಮೇಲೆ ಸಾರು ಒಂದು ಸ್ವಲ್ಪ ಲೈಟಾಗೋ ಇಲ್ಲಾಂತಂದರೆ ಮೊಸರು ಹಾಕ್ಕೊಂಡು ಅವನಿಗೆ ತಿನ್ಸ್ಕೊತೀನಿ. ಬೆಳಿಗ್ಗೆ ಇದರಲ್ಲಿ ಮಾಡಿಬಿಟ್ಟಿದ್ದೀನಿ ಅಂತಂದರೆ ಸಂಜೆವರೆಗೂ ಅವನಿಗೆ ಸರಿ ಹೋಗ್ಬಿಡುತ್ತೆ ಅನ್ನ. ಯಾವಾಗೂ ಅಷ್ಟೇ ಚಿಕ್ಕ ಕುಕ್ಕರ್ ಜಾಸ್ತಿ ನಮ್ಮ ಟೋನಿಗೆ ಅನ್ನ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡೋದು. ಇನ್ನು ನಮಗೇನಾದರೂ ಬೇಕು ಒನ್ ಟೈಮ್ಗೆ ಅಂತಂದರೂ ಸರಿ ಅದರಲ್ಲಿ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಈ ಕುಕ್ಕರ್ಸ್ ಅಂತೂ ನನಗೆ ಜಾಸ್ತಿನೇ ಯೂಸ್ಫುಲ್ ಆಗ್ತಿದೆ. ಯಾಕಂದರೆ ಫಸ್ಟು 3 ಲೀಟ್ರ್ ಕುಕ್ಕರ್ ತೊಗೊಂಡಿದ್ದೆ, ಅದೊಂದ್ಸಲಿ ಫುಲ್ ಬರಸ್ಟ್ ಆಗೋಗ್ಬಿಡ್ತು ಕಿಚನಲ್ಲಿ, ಸಖತ್ ಭಯ ಆಗ್ಬಿಡ್ತು. ಪುಣ್ಯಕ್ಕೆ ನನಗೇನೂ ಆಗಲಿಲ್ಲ. ಆವಾಗ ಶಾಪ್ಗೆ ಅಂದರೆ ನಮಗೆ ಗೊತ್ತಿರೋರು ಶಾಪ್ಗೆ ಹೋಗಿ ಕೇಳಿದ್ದಕ್ಕೆ ಅವ್ರು ಆ ಕುಕ್ಕರ್ನ ಹಾಗೆ ಹಾಕೊಂಡ್ಬಿಟ್ಟು ಮತ್ತು ಈ ಥರ ಕುಕ್ಕರ್ ತೊಗೊಂಬಂದೆ. ಪ್ರೈಸ್ ಸ್ವಲ್ಪ ಜಾಸ್ತಿ ಬೀಳುತ್ತೆ, ಆದರೆ ಸೇಫ್ಟಿ ಇರುತ್ತೆ ನಮಗೆ. ಇದು ತಗೊಂಡು ನಾನು 3 ಇಯರ್ಸ್ ಮೇಲೆ ಆಯಿತು, ಒಂದ್ಸಲಿನೂ ಆ ರೀತಿ ಆಗಲಿಲ್ಲ. ಅಲ್ಲಿ ಒಂದು ಸ್ವಲ್ಪ ಓಲ್ ಥರ ಕೊಟ್ಟಿರ್ತಾರೆ, ನಮಗೇನು ಗ್ಯಾಸ್ಕೆಟ್ ಏನಾದರೂ ಕಿತ್ತೋಗೋ ಮೂಮೆಂಟಲ್ಲಿ ಇತ್ತು ಅಂತಂದರೆ ಆ ಓಲಿಂದ ಸ್ಟೀಮ್ ಬಂದುಬಿಡುತ್ತೆ ಹೊರಗಡೆಗೆ. ಆ ಟೈಮಲ್ಲಿ ನಾವು ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ಅಂತಂದರೆ ಗ್ಯಾಸ್ಕೆಟ್ ಹೋಗಿದೆ, ಚೇಂಜ್ ಮಾಡ್ಕೊಬೇಕು ಗೊತ್ತಾಗುತ್ತೆ. ಅದು ಬಿಟ್ಟರೆ ಅದೇ ಚಿಕ್ಕದು ಕುಕ್ಕರ್ ಬರುತ್ತಲ್ವ ಈ ಸಿಲ್ವರ್ ಕಲರ್ದು, ಆ ಥರ ಬರಸ್ಟ್ ಆಗೋ ಥರ ಇದು ಏನೂ ಆಗೋದಿಲ್ಲ, ಈಸಿಯಾಗಿ ಮಾಡ್ಕೊಬೋದು, ಸೇಫ್ಟಿಯಾಗೂ ಇರುತ್ತೆ ಅಂತ ಹೇಳಿ ತಗೊಂಡಿದ್ದು ಇದು. ಬಟ್ ಆ ಥರ ಸಿಲ್ವರ್ ಕುಕ್ಕರು ಇದೆ ನನ್ನ ಹತ್ರ, ಒಂದು 5 ಲೀಟ್ರ್ ತಗೊಂಡಿದ್ದೀನಿ, ಮತ್ತು 12 ಲೀಟ್ರದ್ದು ಒಂದು ತಗೊಂಡಿದ್ದೀನಿ. ಬಟ್ ಅದು ಯಾವಾಗೂ ಹಾಗಾಗಿಲ್ಲ, ಚಿಕ್ಕ ಕುಕ್ಕರಲ್ಲೇ ಆ ರೀತಿ ಆಗೋದು, ದೊಡ್ಡ ಕುಕ್ಕರಲ್ಲಿ ಯಾವಾಗೂ ಆಗಿಲ್ಲ, ಚಿಕ್ಕ ಕುಕ್ಕರಲ್ಲೇ. ಗೊಜ್ಜು ರೆಡಿ ಆಯಿತು, ಇಳಿಸ್ಬಿಟ್ಟೆ. ಇನ್ನು ವೈಟ್ ರೈಸು ಇತ್ತು, ತೋರಿಸ್ದೆ ಆಗಲೇ. ಬಟ್ ನಾನು ಮಾತಾಡ್ತಾ ಇರೋದೇ ಒಂದು, ವಿಡಿಯೋನೇ ಒಂದು ತೋರಿಸ್ತಿದ್ದೀನಿ. ನಾನು ಬೇರೆ ಯಾವುದೋ ಟಾಪಿಕ್ ತಗೊಂಡು ಅದ್ರ ಬಗ್ಗೆನೇ ಮಾತಾಡ್ಕೊಂಡಿದ್ದಾಯಿತು. ಮತ್ತು ಮೈನ್ ಟಾಪಿಕಲ್ಲಿ ಬಂದರೆ ಇಲ್ಲಿ ನೋಡಿ, ಕಾಂಪೌಂಡು ತುಂಬ ಮೆಸ್ಸಿ ಆಗಿದೆ. ಇವಾಗ ಇದನ್ನೇ ಕ್ಲೀನ್ ಮಾಡಬೇಕು. ಇದು ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಳ್ಳೋಣ ಅನ್ನೋ ಇಂಟೆನ್ಷನಲ್ಲೇ ಇದ್ದಿದ್ದು. ಬಟ್ ಆದರೆ ಇನ್ನು ಮಾರ್ನಿಂಗ್ ನನ್ನ ಮಗಳಿಗೆ ಬಾಕ್ಸ್ ರೆಡಿ ಮಾಡೋದ್ರೊಳಗಡೆ ಶೆಕೆ ಆಯಿತಾ, ಹೋಗಿ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟೆ. ಈಗ ಬಂದು ಇದೆಲ್ಲ ಕ್ಲೀನ್ ಮಾಡಬೇಕು. ನೋಡಿ ಕಸದವರು ನೆನ್ನೆ ಬರೋದಿತ್ತು, ಬಟ್ ಬಂದಿರಲಿಲ್ಲ. ಅಂದರೆ ಸಂಡೇ ಬರ್ತಾರೆ ಕಂಪಲ್ಸರಿ, ಮೋಸ್ಟ್ಲಿ ಬಂದಿಲ್ವೇನೋ ಅಂತ ಅನ್ಕೊತೀನಿ. ಏನಕ್ಕೆ ಇಷ್ಟೊಂದು ಡೌಟಾಗಿ ಹೇಳ್ತಿದ್ದೀನಿ ಅಂತಂದರೆ ಸಂಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಲೇಟಾಗಿ ಎದ್ದೊಳ್ತೀರಿ ನಾವು. ಅವರು 6:30 7 ಗಂಟೆಗೆಲ್ಲ ಬಂದುಬಿಡ್ತಾರೆ ಡಸ್ಟ್ಬಿನ್ ಅವರು. ಮೇ ಬಿ ಬಂದಿರ್ತಾರೆ, ನಾವು ಎದ್ದೊಳೋದು ಲೇಟ್ ಆಯ್ತಲ್ವ ಸಂಡೇ, ಅದಕ್ಕೆ ನಮಗೆ ಕೇಳಿಸಿರೋದಿಲ್ಲ. ಈ ಫ್ಯಾನ್ ಸೌಂಡ್ಗೆ ಮಲಗಿಬಿಟ್ಟಿರ್ತೀರಿ. ಅದರಲ್ಲೂ ಬೆಳಗ್ಗೆ ಹೊತ್ತು ಸ್ವಲ್ಪ ಜಾಸ್ತಿ ನಿದ್ದೆ ಬರ್ತಿರುತ್ತೆ. ಸಂಡೇ ಅಂತಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿರ್ತೀರಲ್ವ, ಅದಕ್ಕೆ ಅಂತ ಅಂದ್ಕೊಂಡು ಇದೆಲ್ಲ ಒಂದು ಚೀಲದಲ್ಲಿ, ಅಂದರೆ ನಾವು ಮಾಮೂಲಿ ಅಕ್ಕಿ ತರ್ತಿರಲ್ವ ಆ ಚೀಲದಲ್ಲಿ ಹಾಕಿ ಇಟ್ಬಿಡ್ತಿದ್ದೆ. ಬಂದರು ಅಂತಂದರೆ ಒಂದೇ ಸಲಿನೇ ಎತ್ತಿ ಹಾಕ್ಬೋದು, ಇಲ್ಲ ಡಸ್ಟ್ಬಿನ್ನಲ್ಲಿ 2-3 ಡಸ್ಟ್ಬಿನ್ನಲ್ಲಿ ಮಾಡಬೇಕಾಗುತ್ತೆ, ಅಂದರೆ ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ಒಂದೇ ಇದರಲ್ಲೇ ಗೋಣಿ ಚೀಲದಲ್ಲಿ ಎಲ್ಲ ತುಂಬಿಸ್ಬಿಟ್ಟು ಮತ್ತು ಡಸ್ಟ್ಬಿನ್ನಲ್ಲಿರೋದು ಹಾಗೆ ಇಟ್ಬಿಟ್ಟು ಒಂದು ಕಡೆ ಇಟ್ಟಿದ್ದೀನಿ. ಇನ್ನು ನಾಳೆ ಬರ್ತಾರೆ, ಒಂದು ದಿನ ಬಿಟ್ಟು ಒಂದು ದಿನ ಕಂಪಲ್ಸರಿ ಬರ್ತಾರೆ. ಸೊ ಅದರಿಂದ ಎಲ್ಲ ಹಾಕಿ ಇಟ್ಬಿಟ್ಟು ಮತ್ತೆ ಇಲ್ಲಿ ಗ್ರೀನ್ ಮ್ಯಾಟು ಹಾಕ್ಬಿಡ್ತಿದ್ದೆ. ನೆನ್ನೆ ಸಂಡೇ ಅಲ್ವಾ, ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಅಂತ ಹೇಳಿ ಇಲ್ಲಿ ಮೇಲೆ ಎಲ್ಲ ಒಂದು ಸ್ವಲ್ಪ ಧೂಳು ದುಡಿಸ್ಬಿಟ್ಟೆ ನಾನು, ಅಂದರೆ ಕಾಂಪೌಂಡಲ್ಲಿ. ಆವಾಗ ಅದನ್ನೆಲ್ಲ ತೆಗೆದ್ಬಿಟ್ಟೆ. ಆ ಬ್ಲ್ಯಾಕ್ ಆಗಿತ್ತು, ಏನೇನೋ ಧೂಳು, ಈ ಸಿಮೆಂಟದು ಇದೆಲ್ಲ ಬಿದ್ದಿರುತ್ತಲ್ವ, ಆ ಗಾಳಿಗೆ ಏನಾಗುತ್ತೆ ಒಂಥರ ಕಲರ್ಸೇ ಚೇಂಜ್ ಆಗೋಗಿರುತ್ತೆ. ಆ ಧೂಳೆಲ್ಲ ಕೆಳಗಡೆ ಬಿತ್ತು ಅಂತಂದರೆ ಆ ಮ್ಯಾಟ್ ಮೇಲೆಲ್ಲ ಆಗುತ್ತೆ ಅಂತ ಈ ಗ್ರೀನ್ ಮ್ಯಾಟು ತೆಗೆದು ಸ್ವಲ್ಪ ಒಗೆದ್ಬಿಟ್ಟು ಅಲ್ಲಿ ಒಣಗಾಕ್ಬಿಟ್ಟಿದ್ದೆ.
ಇವಾಗ ಅದನ್ನು ಹಾಕ್ಬಿಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮ್ಯಾಟ್ ಹಾಕ್ಬಿಟ್ಟು ಆ ಚೇರುಗಳು ಒಂದೆರಡು ಇಟ್ಬಿಟ್ಟೆ, ಅಂದರೆ ಆ ಸ್ಟೂಲ್ 2 ತೊಗೊಂಡಿದ್ನಲ್ವ ಅದನ್ನು ಇಟ್ಬಿಟ್ಟೆ. ಇದು ಇಲ್ಲಿರೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ, ಯಾಕಂದರೆ ನನಗೆ ಕುತ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಹೊತ್ತು ಆರಾಮಾಗ್ತಿದೆ. ಕಾಂಪೌಂಡಲ್ಲಿ ಆರಾಮಾಗಿ ಕುತ್ಕೋಬೋದು, ಒಂದು ಸ್ವಲ್ಪ ತಣ್ಣಗೆ ಗಾಳಿ ಬರ್ತಿರುತ್ತೆ. ಇನ್ನು ಮನಿ ಪ್ಲ್ಯಾಂಟು ಅಷ್ಟೇ ಚೆನ್ನಾಗಿ ಗ್ರೋತ್ ಆಗ್ತಿದೆ. ಇನ್ನು ಅದನ್ನು ತೋರಿಸ್ಬಿಟ್ಟೆ. ಇಲ್ಲಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಮ್ಮ ಕಾಂಪೌಂಡ್ ಅಂತ. ಆವಾಗಲೇ ಹೇಗಿತ್ತು ಮೇಯ್ನ್ ಇದೇ ಕಾಂಪೌಂಡು, ಯಾಕಂದರೆ ಯಾರಾದರೂ ಬರಲಿ ಎಂಟ್ರೆನ್ಸ್ ಇದೇ ಆಗಿರೋದ್ರಿಂದ ಇದೇ ಮೇಯ್ನ್ ನಾವು ಕ್ಲೀನಾಗಿ ಇಟ್ಕೋಬೇಕು. ಸಂಡೇ ಆಯಿತು ಅಂತಂದರೆ ಸಾಕು, ಫುಲ್ ಮೆಸ್ಸಿ ಮಾಡ್ತಾರೆ, ಮತ್ತೆ ನಾನು ಕ್ಲೀನ್ ಮಾಡೋದಾಗೋಗುತ್ತೆ. ಯಾಕೆ ಆ ರೀತಿ ಅಂತಂದರೆ ಈ ಸಂಡೇ ಟೈಮು ಎಲ್ಲರೂ ಮನೆಯಲ್ಲಿ ಇರೋದ್ರಿಂದ ನನ್ನ ಮಗಳಿಗೆ ಏನಾದರೂ ಬುಕ್ಸು ಈ ಪೇಪರ್ಸು ಇವೆಲ್ಲ ಇರುತ್ತಲ್ವ, ಅದೆಲ್ಲ ಎತ್ತಾಕೋದು, ಅವಳು ಎತ್ತಾಕ್ಬಿಡ್ತಾಳೆ. ನಮ್ಮ ಮನೆಯವರು ಆ ವೀಕೆಲ್ಲ ಯೂಸ್ ಮಾಡಿರೋದು ಏನಾದರೂ ಪೇಪರ್ಸು ಬರ್ಕೊಂಡಿರೋದು ಏನಾದರೂ ಸಮಥಿಂಗ್ ಇರುತ್ತಲ್ವ, ಅವೆಲ್ಲನೂ ಇದ್ದರೂ ಅವ್ರು ಸಂಡೇ ಟೈಮು ಎಲ್ಲ ಕ್ಲೀನ್ ಮಾಡ್ಕೊತಾರೆ. ಅದು ಒಳ್ಳೆ ಬುದ್ಧಿನೇ, ಕ್ಲೀನ್ ಮಾಡ್ಕೊತಾರೆ. ಆ ರೂಮು ಅಷ್ಟೇ ಈ ರೂಮು ಅಷ್ಟೇ ಏನಾದರೂ ಇದ್ದರೆ ಅವರು ಕ್ಲೀನ್ ಮಾಡ್ತಾರೆ, ಓಕೆ ಒಳ್ಳೆ ಬುದ್ಧಿನೇ. ಬಟ್ ಎಲ್ಲ ತಗೊಂಬಂದು ಕಾಂಪೌಂಡಲ್ಲಿ ಡಸ್ಟ್ಬಿನ್ ಇರೋದ್ರಿಂದ ಅಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ಟಿರ್ತಾರಲ್ವ, ಅದು ನನಗೆ ಸ್ವಲ್ಪ ಕೋಪ. ಮತ್ತು ನಾನಲ್ಲಿ ಡಸ್ಟ್ಬಿನ್ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಕಾಂಪೌಂಡೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ, ನನಗೆ ಎಕ್ಸ್ಟ್ರಾ ಕೆಲಸ ಆಗುತ್ತಲ್ವ. ಅದಕ್ಕೆ ಇನ್ನು ಮ್ಯಾಟ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ತಗೊಂಬಂದು ಈ ರೀತಿ ಮಿಕ್ಸಿಗೆ ಇಟ್ಬಿಟ್ಟು ವಾಷಿಂಗ್ ಮಿಷಿನಲ್ಲಿ ಸರ್ಪು ಮತ್ತು ಕಂಫರ್ಟ್ 2 ಹಾಕ್ಬಿಟ್ಟು ಮಿಕ್ಸಿಗೆ ಇಟ್ಬಿಡ್ತೀನಿ. ನೋಡಿ 1.5 hour ತೋರಿಸ್ತಿದೆ ಅಲ್ಲಿ ಟೈಮು. ಅಷ್ಟೊತ್ತೇನು ಟೈಮ್ ತಗೊಳ್ಳೋದಿಲ್ಲ, ಬೇಗನೆ ಆಗೋಗುತ್ತೆ. ಅದರಲ್ಲಿ ಆ ರೀತಿ ಟೈಮ್ ತೋರಿಸುತ್ತೆ. ಟೈಮ್ ಸೆಟ್ ಮಾಡಿಬಿಟ್ಟು ಬಂದುಬಿಟ್ಟೆ. ತುಂಬ ಚೆನ್ನಾಗಿ ವಾಷಿಂಗ್ ಮಿಷಿನಲ್ಲಿ ಮಾತ್ರ ಮ್ಯಾಟು ತುಂಬ ಚೆನ್ನಾಗಿ ಕೊಳೆ ಬಿಟ್ಬಿಡುತ್ತೆ. ನಾವು ಕೈಯಲ್ಲಿ ಹೋಗಿದ್ರು ನನಗೆ ಅಷ್ಟು ನೀಟಾಗಿ ಆಗಲ್ವೇನೋ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಹಾಕಿ ಇಟ್ಬಿಟ್ಟೆ. ಇವಾಗ ಬಂದು ಇದು ನೆನ್ನೆ ಸಂಜೆ ಹಾಕಿದ್ರಿ, ಈ ಸೋಫಾ ಕವರ್ಸ್ ಎಲ್ಲ ಇದ್ದರೆ ಅದನ್ನು ಹಾಕ್ಬಿಟ್ಟಿದ್ದೆ. 3-4 ಸೆಟ್ ಇದೆ, ಆದರೆ ನನ್ನ ಮಗಳಿಗೆ ಇದೇ ಕವರ್ಸ್ ಹಾಕಬೇಕು ಸೋಫಾಗೆ. ಯಾವಾಗೂ ಅಷ್ಟೇ ನಾನು ಬೇರೆದು ಹಾಕಿದ್ರು ಅದನ್ನು ತೆಗೆದು ಬಿಸಾಕ್ಬಿಟ್ಟು ಇದನ್ನು ವಾಶ್ ಮಾಡಿ ಡ್ರೈ ಮಾಡಿ ಅವಾಗಿಂದ ಅವಾಗ ತಗೊಂಬಂದು ಹಾಕ್ತಾಳೆ, ಆಗಿರುತ್ತೆ. ಅದಕ್ಕೆ ಇನ್ನು ಇದನ್ನೇ ಹಾಕ್ಬಿಡೋಣ, ನಾನು ಹಾಕಿದ್ರು ಅವಳು ತೆಗ್ದಾಕ್ತಾಳಲ್ಲ ಅಂತ ಹೇಳ್ಬಿಟ್ಟು ಇದೇ ಮ್ಯಾಟ್ಸ್ನೇ ರಾತ್ರಿ ವಾಷಿಂಗ್ ಹಾಕಿದ್ರಿ. ಮಲ್ಗಕ್ಕೂ ಮುಂಚೆನೆ ಆಗೋಗಿತ್ತು, ಒಳಗಡೆನೆ ಸ್ವಲ್ಪ ಒಣಗಾಕೊಂಡ್ಬಿಟ್ಟಿದೆ, ಯಾಕಂದ್ರೆ ಮಳೆ ಬರೋ ತರ ಇತ್ತು. ಇನ್ನು ಹೊರಗಡೆ ಹಾಕೇ ಬೇಡ ಅಂತ ಹೇಳ್ಬಿಟ್ಟು ಒಳಗೆ ಹಾಕಿದ್ದೆ. ಬಿಸಿಗೋ ಇಲ್ಲ ಇಲ್ಲಿ ಬರೋ ಫ್ಯಾನ್ ಗಾಳಿಗೋ ನೀಟಾಗಿ ಒಣಕೊಂಡ್ಬಿಟ್ಟಿತ್ತು. ಈಗ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಲ್ವಾ, ಹಾಗೆ ಇಲ್ಲಿ ಸೋಫಾ ಕವರ್ಸು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಹಾಕ್ಬಿಡ್ತಿದ್ದೀನಿ. ನಮ್ಮ ಟೋನಿ ಬ್ರೂನೋ ಎಲ್ಲ ಮೇಲೆ ಹತ್ತಾ ಇರ್ತಾರಲ್ವಾ, ಸೋಫಾಗೆ ಕವರ್ಸ್ ಹಾಕಿಲ್ಲ ಅಂತಂದ್ರೆ ಇನ್ನೂ ಕೂದಲೆಲ್ಲ ಜಾಸ್ತಿ ಮೆತ್ಕೊಂಡ್ಬಿಟ್ಟಿರುತ್ತೆ. ಕವರ್ಸ್ ಹಾಕಿದ್ದೀರಿ ಅಂತಂದ್ರೆ ಕವರ್ಸ್ಗೆ ಮಾತ್ರನೇ ಮೆತ್ಕೊಳ್ಳುತ್ತೆ. ಇವಾಗ ನೋಡಿ ಫೈನಲ್ ಲುಕ್ಕು ಈ ರೀತಿ ಇದೆ. ಸೋಫಾಗೆ ಪಿಲ್ಲೋಸ್ ಎಲ್ಲ ಅಲ್ಲೇ ಇಟ್ಟಿದ್ದೀನಿ. ಹೇಳಿದ್ನಲ್ವಾ ಅವರಿಬ್ರು ಕುತ್ಕೊಂತಿರ್ತಾರೆ ಅಂತ ಹೇಳಿ, ಅವ್ರು ಆ ಪಿಲ್ಲೋಸ್ ಎಲ್ಲ ಕೆಳಗಡೆ ಬಿದ್ದುಬಿಡುತ್ತೆ. ಇನ್ನು ಸರಿ ಅವ್ರು ಮಲ್ಕೊಂತಿರ್ತಾರೆ, ನಾವು ಕುತ್ಕೊಳ್ಳೋಗ್ಬೇಕಂದ್ರೆ ಪಿಲ್ಲೋಸ್ ಬೇಕು ಅಂತಂದರೆ ತಗೊಬೋದು ಅಂತ ಒಂದು ಕಡೆಗೆ ಅರೇಂಜ್ ಮಾಡಿಬಿಟ್ಟಿದ್ದೀನಿ. ಮತ್ತು ಪೂಜೆನೂ ಇನ್ನು ಕೈಕಾಲು ಮುಖ ಎಲ್ಲ ತೊಳ್ಕೊಂಬಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇದು ಮಾಡಿದೆ ಅಂತ ಹೇಳಿ ಕೈಕಾಲು ಮುಖ ತೊಳ್ಕೊಂಬಂದ್ಬಿಟ್ಟು ಪೂಜೆನೂ ಕಂಪ್ಲೀಟ್ ಮಾಡಿಕೊಂಡೆ. ಸೋಮವಾರ ಆಗಿರೋದ್ರಿಂದ ಇನ್ನು ಪೂಜೆನೂ ಕಂಪ್ಲೀಟ್ ಆಯಿತು. ಇವಾಗ ಬಂದು ಏನು ಮಾಡ್ತಿದ್ದೀನಿ ಅಂತಂದರೆ ಅಕ್ಕಿ ರೊಟ್ಟಿ ಹೇಳಿಬಿಟ್ಟಿದ್ದೆ ನನ್ನ ಮಗನಿಗೆ ಮಾಡ್ಕೊಡ್ತೀನಿ ಅಂತ ಹೇಳಿ. ಅಕ್ಕಿ ರೊಟ್ಟಿಗಂತಲೇ ನಾನು ಟೊಮೆಟೊ ಗೊಜ್ಜು ಮಾಡಿದ್ದು, ಬಟ್ ರೈಸ್ಗೂ ತಿನ್ಬೋದು ಅಂತ ಹೇಳಿದ್ನಲ್ವ, ಅದಕ್ಕೆ ಬೆಳಗ್ಗೆ ರೈಸೇ ಮಾಡಿಬಿಟ್ಟಿದ್ದೆ, ಕೆಲಸ ಜಾಸ್ತಿ ಇತ್ತು ಅಂತ. ಈಗ ಮಧ್ಯಾಹ್ನಕ್ಕೆ ಅಕ್ಕಿ ರೊಟ್ಟಿ ಬೇಕೇ ಬೇಕು. ನನ್ನ ಮಗಳ ಸಮೇತ ಹೇಳಿದ್ಲು, ಪಾಪ ಬೆಳಗ್ಗೆ ಬಾಕ್ಸ್ಗೆ ಮಾಡ್ಕೊಡ್ಬೋದಿತ್ತು, ಆದರೆ ಫ್ರೈಡ್ ರೈಸ್ ಮಾಡಿಕೊಟ್ಬಿಟ್ಟೆ. ಮಧ್ಯಾಹ್ನಕ್ಕೆ ಬೇಕಂದ್ರೆ ಮಾಡ್ಕೊಂಡು ತಿನ್ನೋಣ, ಇನ್ನು ನನ್ನ ಮಗಳಿಗೆ ಬೇಕಂದ್ರೆ ಅವಳು ಬಂದವಾಗ ಫ್ರೆಶ್ ಆಗಿ ಮಾಡ್ಕೊಡ್ಬೋದು, ಹಿಟ್ಟನ್ನ ಕಲಸಿ ಇಟ್ಟಿದ್ದೀನಿ ಅಂತಂದರೆ. ನಾನು ನೋಡಿ ಯಾವ ರೀತಿ ಮಾಡ್ಕೊತೀನಿ ಅಂತಂದರೆ, ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡೆ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ, ಅದನ್ನ ಹೇಳೋದು ಮರ್ತುಬಿಟ್ಟೆ. ಆಮೇಲೆ ಅದನ್ನ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿ ಕರ್ಬೇವಿನ ಸೊಪ್ಪು ಹಸಿದಿದ್ರೆ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪು. ಹಾಗೆ ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. 100% ಏನು ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈರುಳ್ಳಿನ, ನಮಗೆ 50% ಆದರೆ ಸಾಕು. ಅರ್ಧಂಬರ್ಧಂ ಫ್ರೈ ಆಗಿರಬೇಕು, ಯಾಕಂದರೆ ರೊಟ್ಟಿಯಲ್ಲಿ ನಾವು ಹಾಕಿ ಅಂದರೆ ಅಕ್ಕಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ತುಂಬ ಫ್ರೈ ಆಗೋದ್ರೆ ಚೆನ್ನಾಗಿರೋದಿಲ್ಲ. ಇದಕ್ಕೆ ನಾನು ತುರುಕೊಂಡಿದ್ನಲ್ವ ಕ್ಯಾರೆಟು, ಅದನ್ನೇ ಹಾಕ್ಬಿಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊತಾ ಇರೋದು ಅಷ್ಟೇ, ಒಂದು 2 minutes ನಾನು ಫ್ರೈ ಮಾಡ್ಕೊತೀನಿ. ಇದೇ ರೀತಿ ಫ್ರೈ ಮಾಡ್ತಾನೆ ಇರ್ತೀನಿ, ಲಿಡ್ನ ಏನು ಕ್ಲೋಸ್ ಮಾಡಿ ಬಿಡೋದಿಲ್ಲ. ಆಮೇಲೆ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಆಫ್ ಮಾಡ್ಕೊಂಡ್ಬಿಟ್ಟು ಈಗ ಒಂದು ಬೌಲ್ಗೆ ಅಕ್ಕಿ ಹಿಟ್ಟು, ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟು ತಗೊತಾ ಇದ್ದೀನಿ. ನಾನಾದರೆ ನಮ್ಮ ಮೈದಲ್ಲಿ 4 ಜನ ಅಲ್ವಾ, ಎಲ್ರಿಗೂ 2 ಆಗೋಷ್ಟು ಅಕ್ಕಿ ಹಿಟ್ಟನ್ನ ತಗೊತಾ ಇದ್ದೀನಿ. ಬೇಕಂದ್ರೆ ಒಂದು ಎಕ್ಸ್ಟ್ರಾನೂ ಹಾಕ್ಬೋದೇನೋ. ಅಷ್ಟು ಮಾತ್ರ ಅಕ್ಕಿಗೆ ಇಷ್ಟು ಕ್ವಾಂಟಿಟಿಯಲ್ಲಿ ನಾನು ತಗೊಂಡಿರೋದು ಇದೆಲ್ಲನೂ, ಅಂತಂದರೆ ವೆಜಿಟೇಬಲ್ಸ್ ಆಗಲಿ ಆನಿಯನ್ಸ್ ಆಗಲಿ ಇಷ್ಟು ಕ್ವಾಂಟಿಟಿಯಲ್ಲಿ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಹಿಟ್ಟಿಗೆ ಏನು ಉಪ್ಪು ಹಾಕೋದಕ್ಕೆ ಹೋಗಿಲ್ಲ, ಯಾಕಂದರೆ ಇದರಲ್ಲೇ ಆವಾಗಲೇ ಫ್ರೈ ಮಾಡ್ಕೊಬೇಕಾದ್ರೆ ನಾವು ಈ ತರಕಾರಿಗೆ ನಾವು ಉಪ್ಪು ಸೇರಿಸಿದ್ನಲ್ವ, ಅದಕ್ಕೆ ಉಪ್ಪೇನು ಹಾಕ್ಕೊಳಕ್ಕೆ ಹೋಗಿಲ್ಲ. ಫಸ್ಟು ಇದರಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಿಟ್ಟೆಲ್ಲ ನೀಟಾಗಿ ಫುಲ್ ಫ್ರೈ ಆಗಬೇಕು, ಅಂತಂದರೆ ಈ ಕ್ಯಾರೆಟ್ಗೆ ಇವುಗಳಿಗೆಲ್ಲ ನೀಟಾಗಿ ಇಟ್ಕೊಳ್ಬೇಕು.
ಇದೇ ಮೇಯ್ನ್. ಇದಕ್ಕೆ ಆಯಿಲ್ ಅಲ್ಲಿ ನಾವು ಫ್ರೈ ಮಾಡಿ ಅದನ್ನೇ ತೆಗೆದು ಇದಕ್ಕೆ ಹಾಕೊಂಡಿರೋದ್ರಿಂದ ಅದರಲ್ಲಿ ಬಿಸಿ ಆಯಿಲ್ ಸಮೇತ ಇರುತ್ತಲ್ವಾ, ಈ ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದೀರಿ ಅಂತಂದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಎಲ್ಲ ನೀಟಾಗಿ ಕಲ್ಸ್ಕೊಂಡಿದ್ದ ಆದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಾವು ಉಂಟೆಗೆ ಬರೋ ತರ ಮಾಡ್ಕೊಬೇಕು. ನೋಡಿ ನಾನು ಹೀಗೆ ಈ ರೀತಿ ಮಾಡ್ಕೊಂಡಿದೀನಿ. ಉಂಟೆ ನಾವು ಅದ್ ಮಾಡ್ತಾ ಇದ್ರೆ ನಮ್ ಕೈಗೆ ಅಂಟ್ಕೊಬಾರ್ದು, ಆ ರೀತಿ ಕಲ್ಸ್ಕೊಂಡಿದೀನಿ. ಇವಾಗ ಒಂದು ಪೇಪರ್ ತಗೊಂಡು ಮಾಮೂಲಿ ಯಾವ್ದಾದ್ರು ನಾವು ಬಟ್ಟೆ ಏನಾದ್ರು ತಗೊಂಡ್ಬಂದಿದ್ರೆ ಕವರ್ಸ್ ಇರುತ್ತಲ್ವಾ, ಆ ಕವರ್ನೇ ಕಟ್ ಮಾಡಿ ತಗೊಬಹುದು. ಇಲ್ಲಾಂತಂದ್ರೆ ರೇಷನ್ ತಗೊಂಡ್ಬಂದಿರೋದು ಈ ಕಡಲೆಬೇಳೆ ಉದ್ದಿನ ಬೇಳೆ ಈ ಕವರ್ ಇದ್ರು ನಾವು ಕಟ್ ಮಾಡಿ ತಗೊಬಹುದು. ತಗೊಂಡ್ಬಿಟ್ಟು ಆ ಕವರ್ಗೆ ಸ್ವಲ್ಪ ಕೆಳಗಡೆಗೆ ಎಣ್ಣೆ ಹಾಕೊಂಡ್ಬಿಟ್ಟೆ. ಮಾಮೂಲಿ ಹೋಳ್ಗೆ ಮಾಡ್ತೀರಲ್ವಾ ನಾವು, ಆ ರೀತಿನೇ ತಟ್ಕೊಳ್ಳೋದು. ಇದ್ರ ಮೇಲೂ ಬೇಕಂದ್ರೆ ನಾವು ಒಂದು ಕವರ್ ಹಾಕ್ಬಿಟ್ಟು ತಟ್ಕೊಬಹುದು, ಅದು ಚೆನ್ನಾಗೇ ಬರುತ್ತೆ. ಬಟ್ ನಾನು ಬೇಡ ಅಂತ ಹೇಳಿ ಕೈಯಲ್ಲೇ ಈ ರೀತಿ ತಟ್ಕೊತಾ ಇದ್ದೀನಿ. ಬಿಸಿ ಏನು ಇರೋದಿಲ್ಲ, ನಾರ್ಮಲ್ ಆಗಿ ಮಾಡ್ಕೋಬಹುದು. ನೋಡಿ ಸೇಮ್ ಹೋಳ್ಗೆ ಮಾಡೋ ಪ್ರಾಸೆಸ್ ಅಲ್ಲೇ ಇದನ್ನು ಮಾಡ್ಕೊಳ್ಳೋದು. ಬಟ್ ಆದ್ರೆ ಒಳಗಡೆ ಸ್ಟಫಿಂಗ್ ಏನು ಹಿಡ್ದಿರ ನಾವು ಈ ರೀತಿ ಮಾಡ್ಕೊಂತೀರಿ. ಹಿಟ್ಟು ಅಷ್ಟೇ ನೋಡಿ ನನ್ನ ಕೈಗೇನು ಅಂಟ್ಕೊಂತಾ ಇಲ್ಲ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ. ಅದರಲ್ಲೂ ಅಕ್ಕಿ ಹಿಟ್ಟಿಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಹೆಲ್ದಿ ಹಾಗೂ ಇರುತ್ತೆ. ನೀವು ಟ್ರೈ ಮಾಡಿ ಮಕ್ಕಳಿಗೊಂದ್ಸಲಿ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಅದರಲ್ಲಿರೋ ವೆಜಿಟೇಬಲ್ಸು ಗೊತ್ತಾಗೋದಿಲ್ಲ. ಮೇಯ್ನ್ ಮಕ್ಕಳು ಜಾಸ್ತಿ ವೆಜಿಟೇಬಲ್ಸ್ ತಿನ್ನಲ್ವಲ್ಲ, ಅವ್ರಿಗಾದ್ರೆ ಇದು ಒಳ್ಳೆ ಫುಡ್ ಅಂತಾನೆ ಹೇಳ್ತೀನಿ ನಾನು. ನಮ್ಮ ಮನೆಯಲ್ಲೂ ಆ ಥರ ಒಬ್ರಿದ್ದಾರೆ. ಮೇಯ್ನ್ ನನ್ನ ಮಗಳೇ ವೆಜಿಟೇಬಲ್ಸ್ ಅಂದ್ರೇನೆ ಅವಳಿಗೆ ಆಗೋದಿಲ್ಲ. ಪಲಾವಲ್ಲಿ ಹಾಕಿದ್ರು ಎಲ್ಲ ತೆಗೆದು ಸೈಡ್ಗೆ ಇಡ್ತಾಳೆ. ನಾನು ತಿನ್ಸಂಗಿದ್ರೆ ಮಾತ್ರ ನಾನು ಬಾಯಿ ಒಳಗಡೆ ಇಟ್ಬಿಟ್ರು ಅದು ತೆಗೆದು ಹಾಕ್ತಾಳೆ ಸೈಡ್ಗೆ, ಆ ಥರ. ಅದಕ್ಕೆ ಈ ರೀತಿ ತರಕಾರಿ ಏನಾದರೂ ಇದ್ರೆ ತುರುಕೊಂಡ್ಬಿಟ್ಟು ಅಕ್ಕಿ ಹಿಟ್ಟಲ್ಲಿ ಈ ರೀತಿ ಮಾಡ್ಕೊಟ್ಬಿಟ್ರೆ ಗೊತ್ತಾಗೋದಿಲ್ಲ, ಅವಳು ಟೇಸ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ತಿಂದ್ಬಿಡ್ತಾಳೆ. ನಾವು ಆಯಿಲಲ್ಲಿ ಈ ವೆಜಿಟೇಬಲ್ಸ್ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೇಂಜ್ ಆಗುತ್ತೆ, ಅಕ್ಕಿ ರೊಟ್ಟಿನೂ ಚೆನ್ನಾಗಿ ಬರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ತೆಳ್ಳಗಿದೆ ನೋಡಿ, ಮಂದನೇ ಇಲ್ಲ, ಅಷ್ಟೊಂದು ತೆಳ್ಳಗೆ ಬಂದಿದೆ. ಇನ್ನು ಇದಕ್ಕೆ ಕಾಂಬಿನೇಷನ್ ಅಂತಂದ್ರೆ ಟೊಮೆಟೊ ಗೊಜ್ಜು ಅಂತ ಹೇಳಿದ್ನಲ್ವಾ, ಅದು ಮಾಡಿದ್ದೆ. ಇನ್ನು ಟೋನಿಗೆ ಅನ್ನಕ್ಕೆ ಇಟ್ಟಿದ್ದೆ, ಅದನ್ನು ಇಳಿಸ್ಬಿಟ್ಟೆ. ಅಕ್ಕಿ ರೊಟ್ಟಿನೂ ಆಯ್ತು. ಸೈಡ್ ಡಿಶ್ಗೆ ಏನಾದರೂ ಮಾಡು ಅಂತ ಅವರು ಬೆಳಿಗ್ಗೆನೆ ಹೇಳಿದ್ರು. ಬೆಳಿಗ್ಗೆ ನಂಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಅದಕ್ಕೆ ಈರುಳ್ಳಿ ಇತ್ತು, ಬೇರೆ ಏನು ಇರಲಿಲ್ಲ. ಅಂದರೆ ಬಜ್ಜಿ ಮೆಣಸಿನ್ಕಾಯಿ ಆಗಲಿ ಇಲ್ಲ ಆಲೂಗಡ್ಡೆ ಆಗಲಿ ಇವೇನು ಇರಲಿಲ್ಲ. ಅದಕ್ಕೆ ಈರುಳ್ಳಿನ ಕಟ್ ಮಾಡಿಬಿಟ್ಟು ಈ ರೀತಿ ಬಜ್ಜಿ ಥರ ಮಾಡ್ತಾ ಇದ್ದೀನಿ. ಈರುಳ್ಳಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ. ಈಗ ಅಡುಗೆ ಎಲ್ಲ ಮುಗೀತು, ಇನ್ನು ಮನೆಯಲ್ಲಿ ಎಲ್ರಿಗೂ ಹಾಕ್ಕೊಟ್ಬಿಡ್ಬೇಕು. ಇನ್ನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್